ತನ್ನ ಹೆಂಡತಿ ಗುಂಗಲ್ಲೇ ಕಳೆದು ಹೋಗಿರೋ ವಿರಾಜ್ನ ಯಾರೋ 3-4 ಜನ ರೌಡಿಗಳು ಅಟ್ಯಾಕ್ ಮಾಡಿದ್ರು. ವಿರಾಜ್ ತಪ್ಸ್ಕೋಬಾರ್ದು ಅಂತ ಅವನಿಗೆ ಒಂದು ವಿಚಿತ್ರವಾದ ಡ್ರಗ್ನ ಇಂಜೆಕ್ಟ್ ಕೂಡ ಮಾಡಿದ್ರು. ಬಟ್ ವಿರಾಜ್ ಮೈಯಲ್ಲಿರೋ ಸೂಪರ್ ಪವರ್ ಆ ಡ್ರಗ್ನ ನಿಧಾನಕ್ಕೆ ಬಾಡಿಲಿ ಕರಗಿಸಿತ್ತು. 5 ನಿಮಿಷದ ನಂತರ ವಿರಾಜ್ ಮತ್ತೆ ನಾರ್ಮಲ್ ಆಗಿ ಕೋಪದಿಂದ ಏಯ್ ಯಾರೋ ನೀವು ಅಂತ ಕೇಳ್ತಾ ಅವ್ರನ್ನ ತನ್ನ ಶಕ್ತಿ ಯೂಸ್ ಮಾಡಿ ತಳ್ಳ್ದ. ಆದ್ರೆ ಅವರೆಲ್ಲರೂ ಮತ್ತೆ ವಿರಾಜ್ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದೆ ಬಂದಾಗ ವಿರಾಜ್ ಅವ್ರ ಜೊತೆ ಫೈಟ್ ಮಾಡಿ ಅವ್ರನ್ನ ಮತ್ತೆ ನೆಲಕ್ಕೆ ಬೀಳಿಸ್ದ. ನಂತರ ಅಲ್ಲಿ ಬಿದ್ದಿರೋ ವ್ಯಕ್ತಿ ಹತ್ರ ಹೋಗಿ ಅವನ್ ಕೆನ್ನೆಗೆ ಹೊಡಿತಾ ಯಾರೋ ನೀವು, ನಿಜ ಹೇಳು, ಇಲ್ಲ ಅಂದ್ರೆ ಇಲ್ಲೇ ಹೂತಾಕ್ತೀನಿ ಅಂತ ಕೈ ಎತ್ತಿದಾಗ ಆ ವ್ಯಕ್ತಿ ಭಯದಿಂದ ಹೇಳ್ತೀನಿ ನಾವು ಸತ್ಯಜಿತ್ ಕಡೆಯವರು ಅಂತ ನಡ್ಗೋ ವಾಯ್ಸಲ್ಲಿ ಹೇಳಿದರು. ಆಗ ವಿರಾಜ್ ಆಶ್ಚರ್ಯದಿಂದ ಸತ್ಯಜಿತ್ ಕಡೆಯವರ ಅಂದ್ರೆ ನನ್ನ ಶತ್ರುಗಳಿಗೆ ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿದೆ. ಹಾಗಿದ್ರೆ ಸುರಭಿ ಮತ್ತೆ ಅವಳ ಫ್ಯಾಮಿಲಿಗೆ ತುಂಬಾ ತೊಂದರೆ ಆಗುತ್ತೆ. ನೋ, ಹಾಗಾಗ್ಬಾರ್ದು ಅಂತ ಮನ್ಸಲ್ಲೇ ಅನ್ಕೊಂಡ. ನಂತರ ಆ ದಾಂಡಿಗ್ರನ್ನ ನೋಡ್ತಾ ಏಯ್ ಎಲ್ಲೋ ನಿಮ್ ಬಾಸ್, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಲೌಡ್ ವಾಯ್ಸಲ್ಲಿ ಹೇಳ್ದ. ನಮ್ ಬಾಸ್ ಕೂಡ ನಿಮ್ಮನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು, ಬನ್ನಿ ಸರ್ ಅಂತ ಅವರೆಲ್ಲರೂ ಭಯ ಮತ್ತೆ ಆಶ್ಚರ್ಯದಿಂದ ಹೇಳ್ತಾ ಅಲ್ಲಿಂದ ಎದ್ದು ಕಾರ್ ಡೋರ್ ತೆಗೆದ್ರು. ನಂತರ ವಿರಾಜ್ ಆ ಕಾರಲ್ಲಿ ಕೂತು ಆ ದಾಂಡಿಗ್ರ ಜೊತೆ ಸತ್ಯಜಿತ್ ಇರೋ ಜಾಗಕ್ಕೆ ಹೋದ. ಪಾಳ್ ಬಿದ್ದಿರೋ ಒಂದು ಹಳೆ ಬಿಲ್ಡಿಂಗ್ ಸುತ್ತ 20-30 ರೌಡಿಗಳು ನಿಂತಿದ್ರು. ವಿರಾಜ್ ಕಾರಿಂದ ಇಳಿತಿದ್ದ ಹಾಗೆ ಎಲ್ರೂ ಗನ್ ತಗೊಂಡು ಅಲರ್ಟ್ ಆಗಿ ನಿಂತರು. ವಿರಾಟ್ ಜೊತೆ ಇದ್ದ ದಾಂಡಿಗ್ರು ಕೈಕಾಲು ಹಿಡ್ಕೊಂಡು ನೋವಿಂದ ನರಳ್ತಾ ಬರ್ತಾ ಇರೋದು ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಯ್ತು. ವಿರಾಜ್ ಅವ್ರ ಜೊತೆ ಬಿಲ್ಡಿಂಗ್ ಒಳಗೆ ಹೋದಾಗ ಒಂದು ದೊಡ್ಡ ಕುರ್ಚಿ ಮೇಲೆ ಒಬ್ಬ ವ್ಯಕ್ತಿ ಬಾಯಲ್ಲಿ ಸಿಗಾರ್ ಇಟ್ಕೊಂಡು ಕೂತಿದ್ದ. ವಿರಾಜ್ ಧೈರ್ಯದಿಂದ ಒಳಗ್ ಬರ್ತಾ ಇರೋದು ನೋಡಿ ವೆಲ್ಕಮ್ ವಿರಾಜ್, ನಮ್ಮ ಹುಡುಗ್ರನ್ನೇ ಹೊಡೆದು ನನ್ನ ಅಡ್ಡಿಕ್ಕೆ ಬರೋ ಧೈರ್ಯ ಮಾಡಿದ್ಯಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್ ಅಂತ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಹೇಳ್ದ. ವಿರಾಜ್ ಒಂದ್ಸಲ ಸುತ್ತಮುತ್ತನೂ ಕಣ್ಣು ಹಾಯಿಸ್ದ. ಹಾಗೆ ಸತ್ಯಜಿತ್ ಮುಖನ ತನ್ನ ಒಳಕಣ್ಣಿಂದ ನೀಟಾಗಿ ಅಬ್ಸರ್ವ್ ಮಾಡ್ದ. ಆ ವ್ಯಕ್ತಿಯಿಂದ ತನಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಯ್ತು. ವಿರಾಜ್ ಏನೂ ಮಾತಾಡದೆ ಸೈಲೆಂಟ್ ಆಗಿರೋದು ನೋಡಿ ಸತ್ಯಜಿತ್ ಏಯ್ ನಾನ್ ಮಾತಾಡ್ತಾ ಇದ್ದೀನಿ ಆದ್ರೂ ಕಿವುಡನ್ ಹಾಗೆ ನಿಂತಿದ್ಯಾ, ಏನೋ 3-4 ಜನ ರೌಡಿಗಳನ್ನ ಹೊಡೆದಿದ್ದಕ್ಕೆ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಡ್ತಾ ಇದ್ಯಾ. ನನ್ನ ಹತ್ರ ಇನ್ನೂ ದೊಡ್ಡ ರೌಡಿಗಳಿದ್ದಾರೆ, ಅವ್ರನ್ನೆಲ್ಲ ನಿನ್ನ ಹತ್ರ ಫೇಸ್ ಮಾಡೋಕೆ ಸಾಧ್ಯನಾ ಅಂತ ಡೆವಿಲ್ ಹಾಗೆ ಸ್ಮೈಲ್ ಮಾಡ್ತಾ ಕೇಳ್ದ. ಸತ್ಯಜಿತ್ ಎಷ್ಟೇ ಮಾತಾಡ್ತಾ ಇದ್ರು ವಿರಾಜ್ ಮುಖದಲ್ಲಿ ಒಂದು ಸ್ಮೈಲ್ ಬಿಟ್ರೆ ಮತ್ತೇನು ಕಾಣಿಸ್ಲಿಲ್ಲ. ಅವನು ಯಾವುದೇ ಭಯ ಇಲ್ಲದೆ ಆರಾಮಾಗಿ ನಿಂತಿರೋದು ನೋಡಿ ಸತ್ಯಜಿತ್ಗೆ ಅವಮಾನ ಆದ ಹಾಗಾಯ್ತು. ತಕ್ಷಣ ಸುತ್ತಮುತ್ತ ನೋಡಿ ತನ್ನ ಹುಡುಗರಿಗೆ ಅಟ್ಯಾಕ್ ಮಾಡೋಕೆ ಹೇಳ್ದ. ಅವನು ಹಾಗೆ ಹೇಳ್ತಿದ್ದ ಹಾಗೆ ಅಲ್ಲಿರೋ ರೌಡಿಗಳೆಲ್ಲ ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ವಿರಾಜ್ ಮೇಲೆ ಅಟ್ ಎ ಟೈಮ್ ಅಟ್ಯಾಕ್ ಮಾಡಿದ್ರು. ಆದ್ರೆ ವಿರಾಜ್ ಸ್ವಲ್ಪನೂ ಭಯ ಪಡದೆ ಅವ್ರು ಬಂದ ಸ್ಪೀಡಲ್ಲೇ ಅವ್ರನ್ನ ಹೊಡೆದು ನೆಲಕ್ಕೆ ಬೀಳಿಸ್ದ. ವಿತಿನ್ ಅ ಸೆಕೆಂಡ್ ಅಲ್ಲಿ ಎಲ್ಲರೂ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರೋದು ನೋಡಿ ಸತ್ಯಜಿತ್ ಗರ ಬಡ್ದವನ್ ಹಾಗೆ ಎದ್ದು ನಿಂತ. ಹೇಳು, ಯಾರೀ ಕೆಲಸ ಮಾಡೋಕೆ ಹೇಳಿದ್ದು ಅಂತ ಕೂಗಿದಾಗ ಸತ್ಯಜಿತ್ ಎದೆನೆ ಓಡ್ದು ಹೋದ ಹಾಗೆ ಫೀಲ್ ಆಯ್ತು. ಸತ್ಯಜಿತ್ ಭಯದಿಂದ ಎಂಜಲ್ ನುಗ್ತಾ ಅದು ರಾಹುಲ್ ಮೆಹ್ತಾ ಅಂತ ಹೇಳಿದಾಗ ವಿರಾಜ್ಗೆ ಶಾಕ್ ಆಯ್ತು. ವಾಟ್, ರಾಹುಲ್ ನನ್ನ ಕಿಡ್ನಾಪ್ ಮಾಡೋಕೆ ಹೇಳ್ದ? ನಿಜ ಹೇಳು, ಇಲ್ಲ ಅಂದ್ರೆ ಅಂತ ಹೇಳ್ತಾ ತನ್ನ ಗನ್ನಿಂದ ಒಂದು ಬುಲೆಟ್ ಅನ್ನ ಗೋಡೆಗೆ ಫೈರ್ ಮಾಡ್ದ. ಆಗ ಸತ್ಯಜಿತ್ ನಾನು ಹೇಳ್ತಾ ಇರೋದು ನಿಜ ಸರ್, ನಂದೇನು ತಪ್ಪಿಲ್ಲ, ಅವ್ರು ಹೇಳ್ದ ಹಾಗೆ ಮಾಡ್ದೆ ಅಷ್ಟೇ, ಬೇಕಿದ್ರೆ ನೀವು ನಿಮ್ಮ ಕಿವಿಯಾರೆ ಈ ರೆಕಾರ್ಡ್ ಕೇಳಿ ಅಂತ ಹೇಳ್ತಾ ತನ್ನ ಜೇಬಲ್ಲಿರೋ ಮೊಬೈಲ್ ತೆಗೆದು ಕಾಲ್ ರೆಕಾರ್ಡರ್ ಆನ್ ಮಾಡ್ದ. ಸತ್ಯಜಿತ್, ನಿನ್ನಿಂದ ನನಗೆ ಒಂದು ಕೆಲಸ ಆಗಬೇಕು. ನಾನು ನಿನಗೆ 2 ವ್ಯಕ್ತಿಗಳ ಫೋಟೋ ಕಳಿಸ್ತೀನಿ. ಅದರಲ್ಲಿರೋ ಹುಡುಗನ ಹೆಸರು ವಿರಾಜ್. ಅವನ್ನ ಕಿಡ್ನಾಪ್ ಮಾಡಿ ಕೈ ಕಾಲು ಮುರಿದು ಹಾಕಬೇಕು. ಹಾಗೆ ಮತ್ತೊಂದು ಫೋಟೋದಲ್ಲಿರೋ ಹುಡುಗಿ ಸುರಭಿ, ಶಿ ಶುಡ್ ಬಿ ರೇಪ್ಡ್ ಅಂತ ರಾಹುಲ್ ಹೇಳ್ದ. ಅದಕ್ಕೆ ಸತ್ಯಜಿತ್, ಸಾರಿ ರಾಹುಲ್ ಸರ್, ನಾವು ಬೇಕಿದ್ರೆ ಆ ಹುಡುಗನ ಕಿಡ್ನಾಪ್ ಮಾಡಿ ಅವನ ಮೂಳೆ ಮುರಿದು ಹಾಕ್ತೀವಿ, ಆದರೆ ಆ ಹುಡುಗಿನ ರೇಪ್ ಮಾಡೋ ಕೆಲಸ ಮಾಡಲ್ಲ. ಅದಕ್ಕೆ ಬೇಕಿದ್ರೆ ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ದ. ಅದಕ್ಕೆ ರಾಹುಲ್, ಸರಿ ಹಾಗಿದ್ರೆ ಮೊದಲು ಅವರಿಬ್ರನ್ನು ಕಿಡ್ನಾಪ್ ಮಾಡು, ನಂತರ ಆ ಸುರಭಿನ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿನ್ನ ಕೆಲಸ ಮುಗಿತಿದ್ದ ಹಾಗೆ
ನಿನ್ನ ಅಕೌಂಟ್ಗೆ 20 ಲಕ್ಷ ಬಂದು ಬಿದ್ದಿರುತ್ತೆ. ಬಟ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು ಆ್ಯಂಡ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಕಾಲ್ ರೆಕಾರ್ಡರ್ ಕೇಳಿದ್ಮೇಲೆ ವಿರಾಜ್ ಕಣ್ಣು ಸಿಟ್ಟಿಂದ ಕೆಂಪಾಯ್ತು. ತಪ್ಪು ಮಾಡ್ಬಿಟ್ಟೆ ರಾಹುಲ್, ನೀನಿಷ್ಟು ಕೆಳಮಟ್ಟಿಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನು ಮುಂದೆ ನನ್ನ ಆಟ ಶುರು ಅಂತ ಹೇಳಿದಾಗ ಅವನ ಮುಖದಲ್ಲಿ ವಿಚಿತ್ರ ಕಳೆ ಕಾಣಿಸ್ತಾ ಇತ್ತು. ಅವನ ಭಯಂಕರ ಮುಖ ನೋಡಿ ಸತ್ಯಜಿತ್, ಸರ್ ಸರ್ ಪ್ಲೀಸ್ ಇರೋ ವಿಷಯ ನಾನು ಹೇಳಿದ್ದೀನಿ, ನನ್ನೇನು ಮಾಡಬೇಡಿ ಸರ್. ಈ ಕ್ಷಣದಿಂದ ಸಾಯೋ ತನಕನೂ ನೀವು ಹೇಳ್ದ ಹಾಗೆ ಕೇಳ್ತೀನಿ, ಪ್ರಾಮಿಸ್ ಸರ್ ಅಂತ ಭಯದಿಂದ ಹೇಳ್ದ. ವಿರಾಜ್ ಏನೋ ಯೋಚನೆ ಮಾಡ್ತಾ, ನೋಡು ನನ್ನ ಫ್ಯಾಮಿಲಿಯವರಿಗೆ ಏನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ. ಈಗ ನಾನು ಹೋಗ್ತಾ ಇದ್ದೀನಿ, ಆದರೆ ಮತ್ತೆ ರಾಹುಲ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇಮ್ಮಿಡಿಯೇಟ್ ನನಗೆ ಇನ್ಫಾರ್ಮ್ ಮಾಡು. ಇಲ್ಲ ಅಂದರೆ ನಾನು ಏನು ಮಾಡ್ತೀನಂತ ಗೊತ್ತು ತಾನೆ ಅಂತ ಕೇಳ್ತಾ ಅವನ ಕೈಯಲ್ಲಿದ್ದ ರಿವಾಲ್ವರಿಂದ 2-3 ಸಲ ನೆಲಕ್ಕೆ ಫೈರ್ ಮಾಡಿ ಅಲ್ಲಿಂದ ಹೋದ. ಅವನು ಹೋಗ್ತಿದ್ದ ಹಾಗೆ ಸತ್ಯಜಿತ್ ಬಿಗಿ ಹಿಡ್ಕೊಂಡಿದ್ದ ಉಸಿರನ್ನು ಬಿಡ್ತಾ, ಒಂದು ಕ್ಷಣ ನಿಂತಲ್ಲೇ ನರ್ಕ ತೋರಿಸ್ಬಿಟ್ಟ ಅಂತ ಹೇಳ್ತಾ ತನ್ನ ಹಣೆ ಮೇಲೆ ಬಂದಿರೋ ಬೆವರನ್ನ ಒರೆಸ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ರೂ ಜ್ಯೋತಿ ಟವರ್ಸ್ಗೆ ರೀಚ್ ಆದ್ರು. ಸುರಭಿ ಮತ್ತೆ ವಿರಾಜ್ ಕಾರಿಂದ ಇಳಿತಾ ಇದ್ದ ಹಾಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಕಾರ್ ಬಂದು ಅವ್ರಿಗೆ ಡಿಕ್ಕಿ ಹೊಡಿತು. ಸುರಭಿ ಮತ್ತೆ ವಿರಾಜ್ ಶಾಕಿಂದ ಹಿಂದೆ ತಿರುಗಿ ನೋಡಿದ್ರು. ಆಗ ಆ ಕಾರಿಂದ ಭರತ್ ಸ್ಟೈಲಾಗಿ ಇಳ್ದ. ಅವರು ನೋಡ್ತಿದ್ದ ಹಾಗೆ ಸುರಭಿ ಮತ್ತೆ ವಿರಾಜ್ ಇಬ್ರಿಗೂ ಸಿಟ್ಟು ಬಂತು. ನಂತರ ಭರತ್ ಅಲ್ಲಿ ನಿಂತಿರೋ ಕಾರನ್ನು ನೋಡ್ತಾ, ಓ ಹೊಸ ಕಾರು, ಕಂಪ್ನಿಗೆ ಚೀಫ್ ಡಿಸೈನರ್ ಆಗಿ ಅಪಾಯಿಂಟ್ ಆಗ್ತಿದ್ದ ಹಾಗೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡೋ ಆಸೆ ಹುಡ್ತಾ? ಹಾ, ಜಾಯ್ನ್ ಆಗ್ತಿದ್ದ ಹಾಗೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಬೇರೆ. ದಿಸ್ ಈಸ್ ರಿಯಲಿ ಸರ್ಪ್ರೈಸಿಂಗ್. ನಿನ್ನೆ ತಾನೇ ಕೆಲಸ ಸಿಕ್ತು, ಇವತ್ತು ಇಷ್ಟು ಕಾಸ್ಟ್ಲಿ ಕಾರ್. ನನ್ಗ್ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಡೌಟ್. ನೀನು ಈ ಕಂಪ್ನಿ ದುಡ್ಡನ್ನ ನಿನ್ ಸ್ವಂತಕ್ಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ ತಾನೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಕೇಳ್ದ. ಅವನ್ ಕೊಂಕು ಮಾತು ಕೇಳಿ ಸುರಭಿ, ಶಟಪ್ ಭರತ್, ನಾವು ಕಂಪ್ನಿ ದುಡ್ಡನ್ನ ಟಚ್ ಕೂಡ ಮಾಡಿಲ್ಲ. ಈ ಕಾರನ್ನ ವೀರ್ ತನ್ನ ಸ್ವಂತ ಹಣದಿಂದ ಪರ್ಚೇಸ್ ಮಾಡಿದ್ದಾನೆ ಅಂತ ಸಿಟ್ಟಿಂದ ಹೇಳಿದ್ಲು. ಆಗ ಭರತ್ ಜೋರಾಗಿ ನಗ್ತಾ, ಇದೊಳ್ಳೆ ಚೆನ್ನಾಗಿದೆ, ದುಡ್ಡಿಲ್ಲ ಅಂತ ತಾನೇ ಕೆಲ್ಸಕ್ಕೆ ಸೇರಿದ್ದು, ಮತ್ತೆ ಕಾರ್ ತಗೊಳಕ್ ಹಣ ಎಲ್ಲಿಂದ ಬಂತು? ವೈಟ್, ನಾನು ಇಮ್ಮಿಡಿಯೇಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನೀನು ಕಂಪ್ನಿ ದುಡ್ಡನ್ನ ಹೇಗೆ ಹಾಳು ಮಾಡ್ತಾ ಇದೀಯ ಅಂತ ಎಲ್ರಿಗೂ ತಿಳಿಸ್ತೀನಿ. ಆಗ ನಿನ್ನ ಜಾಬು ಈ ಕಾರು ಏನೂ ಇರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡೋ ಹಾಗೆ ಹೇಳ್ದ. ಆಗ ವಿರಾಜ್ ಜೋರಾಗಿ ನಗ್ತಾ, ವಾಟ್, ನೀನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಮಾಡ್ತೀಯಾ? ಮುಚ್ಚೋ ಬಾಯಿ, ಅದ್ರ ಬಗ್ಗೆ ಕೇಳೋಕೆ ನಿನ್ಗೇನು ರೈಟ್ಸ್ ಇದೆ? ಈ ಕಂಪ್ನಿ ಫೈನಾನ್ಷಿಯಲ್ ಡೀಟೇಲ್ಸ್ನ ನಿನ್ಗೆ ಯಾರು ಕೊಡ್ತಾರೆ? ನಿನಗೆ ಈ ಕಂಪ್ನಿಲಿ ಯಾವ ಜಾಗನೂ ಇಲ್ಲ ಅಂತ ಹೇಳಿದಾಗ ಭರತ್ಗೆ ಅವಮಾನ ಆದಾಗ ಆಯ್ತು. ಭರತ್ ಸಿಟ್ಟಿಂದ, ಏಯ್ ನೀನ್ ಯಾರೋ ನನ್ನ ಬಗ್ಗೆ ಮಾತಾಡೋಕೆ ಅಂತ ಕೂಗಾಡ್ದ. ಆಗ ವಿರಾಜ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನೀಗ ಈ ಕಂಪ್ನಿ ಅಸಿಸ್ಟೆಂಟ್ ಡಿಸೈನರ್ ಅಂತ ಆಟಿಟ್ಯೂಡಿಂದ ಹೇಳ್ತಾ ಸಡನ್ ಆಗಿ, ವೆಯ್ಟ್ ಎ ಮಿನಿಟ್, ರಾವ್ ಫ್ಯಾಮಿಲಿ ಮೆಂಬರ್ ಯಾರೋ ಮೊನ್ನೆ ಕಾನ್ಫರೆನ್ಸ್ ಹಾಲ್ನ ಕ್ಲೀನ್ ಮಾಡಿದ್ರಂತೆ, ಹೌದಾ ಅಂತ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಕೇಳ್ದ. ಅವನ್ ಮಾತು ಕೇಳಿ ಭರತ್ಗೆ ಅವಮಾನ ಆದ್ರೆ ಸುರಭಿ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಸ್ಮೈಲ್ ಮಾಡಿದ್ಲು. ಕೇವಲ ಪಾಕೆಟ್ ಎಫ್ಎಂ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.